ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಇಡ್ಲಿ ಪೋಡಿ ಮಸಾಲ ಅಥವಾ ಗೀ ಪೋಡಿ ಮಸಾಲ ಅದನ್ನು ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಸಾಮಗ್ರಿಗಳು ಅಂತ ಹೇಳ್ತೀನಿ ನೋಡಿ. ಒಣಮೆಣಸಿನ್ಕಾಯಿ ಒಂದು 15-20, ಕರಿಬೇವಿನ ಸೊಪ್ಪು ಒಂದು ಇಡಿ, ಒಂದು ಮುಷ್ಟಿಯಷ್ಟು, ಆಮೇಲೆ ಧನಿಯಾ 2 ಟೇಬಲ್ ಸ್ಪೂನು, ಕಡಲೆಬೇಳೆ 2 ಟೇಬಲ್ ಸ್ಪೂನು, ಉದ್ದಿನಬೇಳೆ ಒಂದು 3 ಟೇಬಲ್ ಸ್ಪೂನು, ಆಮೇಲೆ ಎಳ್ಳು ಇದೊಂದು 2 ಟೇಬಲ್ ಸ್ಪೂನು, ಜೀರಿಗೆ 1 ಸ್ಪೂನು, ಆಮೇಲೆ ಇಂಗು, ಹುಣಸೆಹಣ್ಣು, ಆಮೇಲೆ ಬೆಳ್ಳುಳ್ಳಿ ಒಂದು 7-8 ಇಲ್ಕು, ಆಮೇಲೆ ಒಂದು ರಾಕ್ ಸಾಲ್ಟ್ ಹಾಕಬೇಕು. ಇದಕ್ಕೆ ಮಾಮೂಲಿ ಸಾಲ್ಟ್ ಹಾಕಲ್ಲ, ರಾಕ್ ಸಾಲ್ಟ್ ಹಾಕಿದ್ರೆ ಟೇಸ್ಟ್ ಜಾಸ್ತಿ ಅಂತ ಹೇಳ್ಬಿಟ್ಟು ಅದನ್ನು ಹಾಕೋದು. ಅದು ರುಚಿಗೆ ತಕ್ಕಷ್ಟು. ನೋಡಿ, ಇದಿಷ್ಟು ಸಾಮಾನು ಈಗ ಇಡ್ಲಿ ಪೋಡಿ ಮಸಾಲ ಮಾಡ್ಕೊಳ್ಳೋಕೆ ಬೇಕಾಗಿರೋವಂಥದ್ದು. ಕೆಲವರು ಧನಿಯಾ ಹಾಕಲ್ಲ, ನಾನು ಧನಿಯಾ ಹಾಕ್ತೀನಿ. ಧನಿಯಾ ಮತ್ತು ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 3 ಸ್ಪೂನು, ಎಳ್ಳು ಒಂದು 2 ಸ್ಪೂನು, ಜೀರಿಗೆ 1 ಸ್ಪೂನು. ನೋಡಿ, ಇವಾಗ ಹುರ್ಕೊಳ್ಳೋಕೆ ಶುರು ಮಾಡೋಣ. ಒಣಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಎರಡನ್ನೂ ಹಾಕಿಬಿಟ್ಟು ಇವಾಗ ಹುರ್ಕೊತಾ ಇದ್ದೀನಿ. ಕೆಂಪು ಹುರ್ಕೊಳ್ಳೋಣ. ಇದನ್ನ ಇಡ್ಲಿ ಮೇಲೆ, ದೋಸೆ ಮೇಲೆಲ್ಲ ಹಾಕ್ಕೊಂಡು ಈ ಪುಡಿ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮತ್ತು ಇದಕ್ಕೆ ಪಲ್ಯ, ಚಟ್ನಿ ಏನೂ ಬೇಕಾಗಲ್ಲ. ನೋಡಿ, ಬೆಳ್ಳುಳ್ಳಿ ಮತ್ತು ಹುಣಸೆಹಣ್ಣು 2 ಕೂಡ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಒಂದು 2 ನಿಮಿಷ ಹುರ್ಕೊಳ್ಳೋಣ. ಆಗ್ತಾ ಬಂತಿದೀಗ. ಇದೀಗ ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ. ನೆಕ್ಸ್ಟ್ ಈಗ ಧನಿಯಾ ಹಾಕ್ಕೊಂಡಿದ್ದೀನಿ. ಧನಿಯಾ 2 ಟೇಬಲ್ ಸ್ಪೂನ್, ಇದು ಆಗ್ತಾ ಬಂತು. ಇವಾಗ ತೆಕ್ಕೊಂಬಿಡೋಣ. ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ 2 ಟೇಬಲ್ ಸ್ಪೂನು. ಈಗ ಅದಕ್ಕೇನೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ನಾವು ಎಳ್ಳು ಹಾಕೊಂಬಿಡೋಣ. ನಿಮಗೆ ಧನಿಯಾ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಆಯ್ತದು. ಇವಾಗ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳೋಣ. ಈಗ ಆಯ್ತಿದು ಕೂಡ. ಇವಾಗ ನೋಡಿ, ಹುರಿದಿರೋದೆಲ್ಲನೂ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ. ಇದು ಆರಿದ್ಮೇಲೆ ಇವಾಗ ಮಿಕ್ಸರ್ಗೆ ಹಾಕ್ಕೊಳ್ಳೋದು. ಮಿಕ್ಸರ್ಗೆ ಹಾಕಿ ನೈಸಾಗಿ ಪೌಡ್ರ್ ಮಾಡ್ಕೊಂಬರೋದು. ಉಪ್ಪು ಕೂಡ ಇದ್ರೊಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿ, ಆಯ್ತಿದು ರೆಡಿ ಆಯಿತು. ಇಡ್ಲಿ ಮೇಲೆ, ದೋಸೆ ಮೇಲೆ ಇದನ್ನು ಪುಡಿ ಉದುರಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದೇ ಇವಾಗ ಫೇಮಸ್ ಎಲ್ಲ ಹೋಟ್ಲುಗಳಲ್ಲಿ
ಪುಡಿ ಇಡ್ಲಿ ಪುಡಿ ದೋಸೆ ಅಂತಾರೆ ನೋಡಿ, ಇದೇ ಪುಡಿನೇ ಹಾಕ್ಕೊಂಡು ಮಾಡೋವಂಥದ್ದು. ರೆಡಿ ಆಯಿತು. ಇದು ತಣ್ಣಗಾದಮೇಲೆ ಒಂದು ಕಂಟೈನರಲ್ಲಿ ತುಂಬಿಟ್ಕೊಳ್ಬೋದು. ಇದು ಒಂದು 4-5 ತಿಂಗಳು ಆರಾಮಾಗಿ ಇಟ್ಕೊಳ್ಬೋದು. ಚೆನ್ನಾಗೆಲ್ಲ ಹುರಿದಿರೋದ್ರಿಂದ ಏನೂ ಹಾಳಾಗೋದಿಲ್ಲ ಇದು. ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ. ಓಕೆನಾ? ಥ್ಯಾಂಕ್ ಯು.